Hello guys, welcome back to Banking Kannadiga. In this YouTube channel, I have already uploaded so many banking related videos. ಯಾರ್ಯಾರು ಈಗ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದೀರಾ, ಚಾನಲ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ತುಂಬಾ ವಿಡಿಯೋಗಳಿದೆ. ಪರ್ಟಿಕ್ಯುಲರ್ಲಿ ಸ್ಟ್ರಾಟಜೀಸ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಅಂತ ಇದೆ. ಅದು ಕೆಲವೊಂದು 1 year 1.5 year ಬ್ಯಾಕ್ ಅಪ್ಲೋಡ್ ಮಾಡಿರೋ ವಿಡಿಯೋಗಳಾದ್ರೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಸಿಲೆಬಸ್ ಸೇಮ್ ಇದೆ, ಈಗಲೂ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಆಗಿರ್ಬೋದು ಅಷ್ಟೇ, ಅದು ಮೇನ್ಸ್ ಅಲ್ಲಿ. ಸೊ ಅದೆಲ್ಲ ವರ್ಕೌಟ್ ಆಗುತ್ತೆ. ಸೊ ಈಗ ಮಾಡ್ತಿರೋ ವಿಡಿಯೋ ಏನಕ್ಕಪ್ಪ ಅಂತಂದ್ರೆ, ಯಾರ್ಯಾರು ಒಂದು ಸೆಕ್ಯೂರ್ ಜಾಬ್ಗೆ ಸರ್ಚ್ ಮಾಡ್ತಿದ್ದೀರಾ, ಲೈಕ್ ಇನ್ನು 1 year ಅಲ್ಲಿ ನಮಗೆ ಜಾಬ್ ಆಗಬೇಕು, ಪರ್ಟಿಕ್ಯುಲರ್ ಆಗಿ ಯಾವುದೇ ಸ್ಕ್ಯಾಮ್ ಇಲ್ಲದೆ ಇರೋಂತಹ ಎಕ್ಸಾಮ್ ನಮಗೆ ಯಾವ್ದಾದ್ರು ಇದೆಯಾ ಅಂತಂದ್ರೆ ಅದು ಬ್ಯಾಂಕಿಂಗ್ ಎಕ್ಸಾಮ್. ನೆಕ್ಸ್ಟ್ ಈಗ IBPS PO ಅಂತ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ. ಫಸ್ಟ್ ಟೈಮ್ ನೀವು ಫ್ರೆಶರ್ ಆಗಿದ್ರೆ, ಇವಾಗಲೇ ಇವತ್ತಿಂದ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಥವಾ ನಾಳೆಯಿಂದ ಪ್ರಿಪೇರ್ ಆಗಬೇಕು ಅಂದ್ರೆ ನೀವು IBPS PO ನ ಟಾರ್ಗೆಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ IBPS ಕ್ಲರ್ಕ್ ಅಂತ ಒಂದು ಎಕ್ಸಾಮ್ ಇದೆ, ಅಂಡ್ RRB ಕ್ಲರ್ಕ್ ಇದೆ, RRB PO ಇದೆ. IBPS ಕ್ಲರ್ಕ್ ಅನ್ನೋದೇನಿದೆ ಅದು ಇನ್ನ ನೆಕ್ಸ್ಟ್ ಅಕ್ಟೋಬರ್ ಮಂತ್ ಅಲ್ಲಿ ಬರುತ್ತೆ, ಅಂಡ್ RRB ಏನಿದೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬರುತ್ತೆ. ಇದಿಷ್ಟು 3 ಎಕ್ಸಾಮ್ ಕೂಡ ನೀವು ಕಾಂಪಿಟೇಷನ್ಗೆ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಲೈಕ್ 10 lakh ಆಸ್ಪರೆಂಟ್ಸ್ ಇರ್ತಾರೆ, 8 lakh ಅಪ್ಲೈ ಮಾಡ್ತಾರೆ ಅಂತ. ಏನಕ್ಕೆ ಅಂದ್ರೆ ಇದು ಸ್ಟೇಟ್ ಲೆವೆಲ್ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಎಕ್ಸಾಮ್ ಆಲ್ ಓವರ್ ಇಂಡಿಯಾ ಆದ್ರೂ ಕೂಡ ಒಂದು ನಮ್ಮ ಸ್ಟೇಟ್ಗೆ ಅಂದ್ರೆ ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿರೋರು ಮತ್ತೆ ನಮ್ಮ ಸ್ಟೇಟ್ ಅವ್ರಿಗೂ, ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ, ಕನ್ನಡ ಯಾರಿಗೆ ಬರುತ್ತೆ ಅವ್ರಿಗೆ ಮಾತ್ರ ಆ ವೇಕೆನ್ಸಿ ಇರುತ್ತೆ. ಅಂಡ್ ಆ ಸ್ಟೇಟಿಗೆ ಮಾತ್ರ ಪರ್ಟಿಕ್ಯುಲರ್ ಆಗಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ. ಸೊ ಈಗ 10 lakh ಏನಾದರೂ IBPS ಕ್ಲರ್ಕ್ಗೆ ಅಪ್ಲೈ ಮಾಡಿದ್ರೆ ಅದ್ರಲ್ಲಿ ನಮ್ಮ ಸ್ಟೇಟಿಗೆ ಎಷ್ಟು ಅಪ್ಲೈ ಮಾಡಿರ್ತಾರೆ, ಅದ್ರಲ್ಲಿ ಓದೋರು ಎಷ್ಟು, ಇಂಟ್ರೆಸ್ಟ್ ಕೊಟ್ಟು ಓದಿ ಕ್ಲಿಯರ್ ಮಾಡ್ಕೊಳ್ಳೋರು ಎಷ್ಟು, ಅದ್ರ ಮೇಲೆ ಹೋಗುತ್ತೆ. ಸೊ ಕಾಂಪಿಟೇಷನ್ ನಾವು ಅನ್ಕೊಳ್ಳೋಷ್ಟು ದೊಡ್ಡ ಟಫ್ ಆಗಿ ಡಿಫಿಕಲ್ಟ್ ಆಗಿ ಅಷ್ಟು ಆ ಲೆವೆಲ್ಗೆ ಏನಿಲ್ಲ. ಕಾಂಪಿಟೇಷನ್ ಇದೆ, ಬಟ್ ಓದೋರು ಯಾರು ಈಗ ಉಳಿದಿರೋ ಅಂತ 2 months ಏನಿದೆ, 60+ days ಏನಿದೆ, ಅದನ್ನ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಇಯರ್ ಬೈ ದಿಸ್ ಟೈಮ್ ನೀವು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿ ಜಾಯಿನ್ ಆಗಿರ್ತೀರಾ. ಇದು 100%. ಏನಕ್ಕೆ ಅಂತಂದ್ರೆ ಎಕ್ಸಾಮ್ ಕೊಟ್ಟಿರೋ ಡೇಟಲ್ಲೇ ಆಗುತ್ತೆ, ರಿಸಲ್ಟ್ ಬರುತ್ತೆ, ಅಂಡ್ ರಿಸಲ್ಟ್ ಬಂದು ವಿತಿನ್ ಒನ್ ಮಂತ್ ಅಲ್ಲಿ ನಿಮಗೆ DV LPT ಎಲ್ಲದು ಮುಗಿದು ಜಾಯಿನ್ ಆಗಿರ್ತೀರಾ ಬ್ಯಾಂಕಿಂಗ್ಗೆ. ಇನ್ನು ಉಳಿದಿರುವಂತ ಯಾವುದೇ ಸೆಕ್ಟರ್ ಅಲ್ಲಿ, ಯಾವುದೇ ಗೌರ್ಮೆಂಟ್ ಜಾಬ್ ಇರಲಿ, ಗೌರ್ಮೆಂಟ್ ಏಡೆಡ್ ಜಾಬ್ ಇರಲಿ, ಅಥವಾ PSUಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕನ್, ಯಾವುದೇ ಜಾಬಲ್ಲಿ ಇಷ್ಟು ಫಾಸ್ಟ್ ಟ್ರ್ಯಾಕ್ ಆಗಿ ರೆಕ್ರೂಟ್ಮೆಂಟ್ ಆಗೋದಿರಲಿ ಅಥವಾ ಏನು ಸ್ಕ್ಯಾಮ್ ಇಲ್ಲದೆ ರೆಕ್ರೂಟ್ಮೆಂಟ್ ಆಗೋದಿರಲಿ, ಇದೊಂದೇ ಬ್ಯಾಂಕಿಂಗ್ ಒಂದೇ. ಅಂಟಿಲ್ ನೀವು ಫೈನಲ್ ರಿಸಲ್ಟ್ ಬರೋವರೆಗೂ ಯಾವುದೇ ರೀತಿ ಸ್ಕ್ಯಾಮ್ ಆಗಲ್ಲ, ಅದು 100% ಶೋರ್. ನೀವು KPSC ನೋಡಿ ಅಥವಾ UPSC ನೋಡಿ, ನೆಟ್ ನೋಡಿ, ನೀಟ್ ನೋಡಿ, ಯಾವುದೇ ಬೋರ್ಡ್ ಕೂಡ ಈ ತರ 100% ಜೆನ್ಯೂನ್ ರಿಸಲ್ಟ್ನ ಇದುವರೆಗೂ ಕೊಟ್ಟಿಲ್ಲ. ಈವನ್ SSC ಕೂಡ ಸ್ಕ್ಯಾಮ್ಗಳಾಗಿದ್ದಾವೆ. ಈ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಸ್ಕ್ಯಾಮ್ ಆಗೋದಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ಸೆಕ್ಯೂರ್ ಜಾಬ್ ಸಿಗುತ್ತೆ, ಸಫಿಶಿಯಂಟ್ ಟೈಮ್ ಇದೆ. ಲೈಕ್ ನಿಮಗೆ ಕನ್ಫರ್ಮ್ ಆಗಿ ಗೊತ್ತು ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಇದೆ ಅಂತ. ಸೊ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಇದೆ, ವೇಕೆನ್ಸಿ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಆಲ್ರೆಡಿ IBPS PO ದಲ್ಲಿ ಯಾರ್ಯಾರು ಆಲ್ರೆಡಿ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಆಲ್ರೆಡಿ 7,000 ವೇಕೆನ್ಸಿ ಬಂದಿದೆ. ಅಂಡ್ ಲಾಸ್ಟ್ ಇಯರ್ಗಿಂತ ನನ್ನ ಎಕ್ಸ್ಪೆಕ್ಟೇಷನ್ IBPS ಕ್ಲರ್ಕಿಗೆ ಅಟ್ಲೀಸ್ಟ್ ಲಾಸ್ಟ್ ಇಯರ್ ಅಷ್ಟು ಬಂದರೂ ಕೂಡ ಒಂದು ಒಳ್ಳೆ ವೇಕೆನ್ಸಿ ಸಿಗುತ್ತೆ. ಯಾರ್ಯಾರು LPT ಬಗ್ಗೆ ತಲೆ ಕೆಡಿಸ್ಕೊತಿದ್ದೀರಾ, ಅದರ್ ಸ್ಟೇಟ್ ಆಸ್ಪರೆಂಟ್ಸ್ ಅಪ್ಲೈ ಮಾಡ್ತಾರೆ, ಅವರಿಗೆ ಪೋಸ್ಟ್ ಹೋಗುತ್ತೆ ಅಂತ. ಲಾಸ್ಟ್ ಇಯರ್ ಕೂಡ ಒಂದು ಸ್ವಲ್ಪ ಚೇಂಜಸ್ ಬಂದಿತ್ತು, ಈ ಇಯರ್ ಕೂಡ ಮತ್ತೆ ಇನ್ನೂ ಸ್ವಲ್ಪ ಚೇಂಜಸ್ ತರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಒಂದು ಸರ್ಕ್ಯುಲರ್ ಎಲ್ಲರಿಗೂ ನಾನು ಕೂಡ ಟೆಲಿಗ್ರಾಮ್ ಚಾನಲ್ ಶೇರ್ ಮಾಡಿದ್ದೆ. IBA ಪ್ರಪೋಸಲ್ ಏನಪ್ಪಾ ಅಂತ ಅಂದ್ರೆ, ಈಗ ಪ್ರಿಲಿಮ್ಸ್ ಮೇನ್ಸ್ ತರನೇ LPT ಅಂತಲೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಆ ಎಕ್ಸಾಮ್ ಕಂಡಕ್ಟ್ ಮಾಡಿ ಈ ಲ್ಯಾಂಗ್ವೇಜ್ ಬರುತ್ತೆ ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕು, ಪಾಸಿಂಗ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅವರಿಗೆ ಪೋಸ್ಟಿಂಗ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಈ ತರ ಪ್ರಪೋಸಿಷನ್ ಇದೆ. ಇದು ಏನಾದ್ರೂ ಬಂದ್ರೆ ಮಾತ್ರ ಕರ್ನಾಟಕ ಆಸ್ಪರೆಂಟ್ಸ್ಗೆ ಒಂದು ಚಿನ್ನದಂತ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿ. 100% ಆಲ್ರೆಡಿ ನಮ್ದು ಕರ್ನಾಟಕ ಸ್ಟೇಟ್ದು ಕಟ್ ಆಫ್ ಪ್ರತಿ ವರ್ಷ ಅದರ್ ಸ್ಟೇಟ್ ಎಷ್ಟು ಅಪ್ಲೈ ಮಾಡಿದ್ರು ನಮ್ಮ ಸ್ಟೇಟ್ದು ಕಟ್ ಆಫ್ RRB PO ಇರ್ಬೋದು, ಕ್ಲರ್ಕ್ ಇರ್ಬೋದು, IBPS ಕ್ಲರ್ಕ್ ಇರ್ಬೋದು, ಲೋಯೆಸ್ಟ್ ಕಟ್ ಆಫ್ ಕಂಪೇರ್ ಟು ಅದರ್ ಸ್ಟೇಟ್. ಕಂಪ್ಯಾರಿಟಿವ್ಲಿ ನಮ್ದು ಲೋಯೆಸ್ಟ್ ಕಟ್ ಆಫ್. ಈ LPT ರೂಲ್ಸ್ ಏನಾದ್ರೂ ನಿಮಗೆ ಅಪ್ಲೈ ಆಗ್ಬಿಟ್ರೆ ಇನ್ನೂ ಡಿಫಿಕಲ್ಟ್ ಆಗುತ್ತೆ. ಬೇರೆ ಸ್ಟೇಟ್ ನಮ್ಮ ಸ್ಟೇಟಿಗೆ ಅಪ್ಲೈನೇ ಮಾಡಲ್ಲ. ಅಂಡ್ ಅಪ್ಲೈ ಮಾಡಿದ್ರೂ ಕೂಡ ಅವ್ರು ಸ್ಕೋರ್ ಮಾಡಕ್ ಆಗ್ತಿದೆ ಅಂದ್ರೆ ನಮಗೂ ಆಕ್ಚುಲಿ ಸ್ಕೋರ್ ಮಾಡಕ್ ಆಗ್ಬೇಕು. ಇನ್ ನೆಕ್ಸ್ಟ್ 3 months ಅಲ್ಲಿ ನೀವೇನು ಓದ್ತೀರಾ, ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋತೀರಾ, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. IBPS PO ಮೋಸ್ಟ್ಲಿ ತುಂಬಾ ಜನ ಈಗ ಮಾಕಲ್ಲಿ 30 ತೆಗಿತಿರ್ತೀರಾ ಅಥವಾ 35 ತೆಗಿತಿರ್ತೀರಾ, ಅಥವಾ ಲಾಸ್ಟ್ ಇಯರ್ ಇಂದ ಪ್ರಿಪೇರ್ ಆಗ್ತಿರ್ತೀರಾ, ಜಸ್ಟ್ ಮಿಸ್ ಆಗ್ತಿರ್ತೀರಾ. ಅಂಥವ್ರಿಗೆ ಸಜೆಷನ್ ಏನಪ್ಪಾ ಅಂದ್ರೆ, ಯಾವ್ದು 100% ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಒಂದು ಯಾವ್ದಾದ್ರು ಎಕ್ಸಾಮ್ ಇಟ್ಕೊಂಡು ಅದ್ರ ಮೇಲೆನೇ ಓದಿ. ಲೈಕ್ ಈಗ SBI PO IBPS PO ಬಂತು, ತುಂಬಾ ಜನ SBI PO ಬಂದಿದ ತಕ್ಷಣ SBI PO ಮಾರ್ಕ್ಸ್ ಲೈಕ್ ಡಿಫಿಕಲ್ಟ್ ಮಾರ್ಕ್ಸ್ ಆಗ್ತಾ ಅದೇ ಲೆವೆಲ್ ಅಲ್ಲಿ ಇರ್ತೀರಾ, ಅದೇ ಲೆವೆಲ್ಗೆ ಸೆಟ್ ಆಗಿರ್ತೀರಾ. ಮತ್ತೆ ನೀವು IBPS PO ಲೆವೆಲ್ಗೆ ಬರಕ್ಕಾಗಲ್ಲ. SBI PO ಗಿಂತ IBPS PO ದಲ್ಲಿ ಸ್ಪೀಡ್ ಜಾಸ್ತಿ ಇರಬೇಕು. SBI PO ದಲ್ಲಿ
ಸ್ಪೀಡ್ ಕಮ್ಮಿ ಇದ್ರೂ ಒಂದು ರೇಂಜಿಂಗ್ ನಡೆಯುತ್ತೆ, ಯಾಕೆಂದ್ರೆ ಕಟ್ ಆಫ್ ಹೈ ಇರುತ್ತೆ ಅಂಡ್ ಡಿಫಿಕಲ್ಟಿ ಲೆವೆಲ್ ತುಂಬಾ ಇರುತ್ತೆ. ಬಟ್ IBPS PO ಡಿಮ್ಯಾಂಡ್ ಮಾಡೋದೇ ಬೇರೆ, ಸಿಲೆಬಸ್ ಸೇಮ್ ಇದ್ರೂ ಕೂಡ ಪ್ರತಿಯೊಂದು ಎಕ್ಸಾಮ್ ಕೂಡ ಡಿಮ್ಯಾಂಡ್ ಮಾಡೋದು ಬೇರೆ. ಫಾರ್ ಎಕ್ಸಾಂಪಲ್ ಐ ಬಿ ಪಿ ಎಸ್ ಕ್ಲರ್ಕ್ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಕ್ಕಾಗದೇ ಇರೋರು IBPS PO ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಿರ್ತಾರೆ. ಏನಕ್ಕೆ ಅಂತಂದ್ರೆ IBPS ಕ್ಲರ್ಕ್ ಅಲ್ಲಿ ಈಸಿ ಕ್ವಶನ್ ಫಾಸ್ಟ್ ಆಗಿರ್ಬೇಕು, IBPS PO ದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ ಅಷ್ಟೊಂದು IBPS ಕ್ಲರ್ಕ್ ಅಷ್ಟು ಫಾಸ್ಟ್ ಇರಬೇಕು ಅಂತ ಬೇಡಿಕೆ ಇರಲ್ಲ. ಸೊ ಅದಕ್ಕೋಸ್ಕರ ಆ ತರ ಆಗಿರುತ್ತೆ. ನಾನು ಫಾರ್ ಎಕ್ಸಾಂಪಲ್ ನಂದು RRB PO ಪ್ರಿಲಿಮ್ಸ್ ಮೈನ್ಸ್ ಎರಡು ಕ್ಲಿಯರ್ ಆಗಿತ್ತು, ಬಟ್ RRB ಕ್ಲರ್ಕ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿರ್ಲಿಲ್ಲ. ಸೊ ಈ ರೀತಿ ಆಗುತ್ತೆ. ಎಲ್ಲಾನು ಈಕ್ವಲ್ ಆಗಿ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಿರಬೇಕು. ಫಸ್ಟ್ ನಿಮ್ಮ ಡಿಫಿಕಲ್ಟಿ ಲೆವೆಲ್, ನೀವು ಎಷ್ಟು ಡಿಫಿಕಲ್ಟಿ ಲೆವೆಲ್ನ ನೀವು ಪಾಸ್ ಮಾಡ್ಬೋದು, ಅಥವಾ ಈ ತರ ಪೇಪರ್ನ ನಾನು ಸಾಲ್ವ್ ಮಾಡ್ಬೋದಾ, ನನ್ನ ಕೈಲಿ ಆಗುತ್ತಾ ಅನ್ನೋದು ನೀವು ನಿಮ್ಮ ಸೆಲ್ಫ್ ಅನಾಲಿಸಿಸ್ನ ಯಾವಾಗ ಮಾಡ್ತೀರಾ ಅವಾಗ ನಿಮಗೆ ಗೊತ್ತಾಗುತ್ತೆ. ಸುಮ್ಮನೆ ಇಲ್ಲ ನಾನು SBI PO ಆಗೋದು ಅಂತ 1 year 2 year ವೇಟ್ ಮಾಡೋದು, ಅಥವಾ IBPS PO ಆಗೋದು 1 year 2 year ಅಂತ ವೇಟ್ ಮಾಡಕ್ ಹೋಗ್ಬೇಡಿ. ಯಾವ್ದು ಈಸಿಯೆಸ್ಟ್ ಆಗಿ ಯಾವ್ದು ಕೆಲಸ ತಗೊಳಕ್ಕಾಗುತ್ತೆ ಅದು ತಗೊಂಡ್ಬಿಡಿ. ಈಗ ಕೆಲಸ ತಗೊಳ್ಳೋದು ತುಂಬಾ ಕಷ್ಟ, ಅನ್ಕೊಳ್ಳೋಷ್ಟು ಸುಲಭ ಅಲ್ಲ. ಬಟ್ ಈ ತರ ಅಪರ್ಚುನಿಟಿ ಸಿಗ್ತಿದೆ ಅಂದಾಗ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವರ್ಷ ಅಂದ್ರೆ ನೆಕ್ಸ್ಟ್ ವರ್ಷ ಮಾಡ್ಬೋದು ಆ ತರ ಅನ್ಕೊಳಕ್ ಹೋಗ್ಲೇಬಾರ್ದು. ಏನಕ್ಕೆ ಅಂದ್ರೆ ಪ್ರತಿ ವರ್ಷ ಏನಾದ್ರೂ ಒಂದು ಚೇಂಜಸ್ ಆಗ್ತಲೇ ಇದೆ. ಈ ಸಲ IBPS PO ಮೇನ್ಸ್ ಪ್ಯಾಟರ್ನ್ ಚೇಂಜ್ ಆಯ್ತು, ನೆಕ್ಸ್ಟ್ RRB PO ಆಗ್ಬೋದು, RRB ಕ್ಲರ್ಕ್ ಆಗ್ಬೋದು. ಸೊ ಯಾವಾಗ ಆಪರ್ಚುನಿಟಿ ಇದೆ ಅವಾಗ ತಗೊಂಡ್ಬಿಡ್ಬೇಕು ಜಾಬ್. ಸೊ ನೀವು ಈಗ ಆಫೀಸರೇ ಆಗ್ಬೇಕು ಅಂತ ನಿಮಗೆ ಅಷ್ಟೊಂದು ಏಮ್ ಇದ್ರೆ, ಇಲ್ಲ RRB PO ಆಫೀಸರೇ ಆಗ್ಬೇಕು, IBPS PO ಆಫೀಸರೇ ಆಗ್ಬೇಕು ಅಂತ ಫಸ್ಟ್ ಕ್ಲರಿಕಲ್ ಕ್ಲಿಯರ್ ಆದ್ರೆ ಕ್ಲರಿಕಲ್ ಕ್ಲಿಯರ್ ಮಾಡ್ಕೊಂಡು ಜಾಯ್ನ್ ಆಗಿ 2 ವರ್ಷ ವೆಯ್ಟ್ ಮಾಡಿ, 2 ವರ್ಷ ಆದ್ಮೇಲೆ ಎಲಿಜಿಬಿಲಿಟಿ ಸಿಗುತ್ತೆ ಇಂಟರ್ನಲ್ ಪ್ರಮೋಷನ್ಸ್ ತಗೊಳ್ಳಿ. ಪ್ರಮೋಷನ್ಸ್ ಸಿಗುತ್ತೆ. ನೀವು ಇಂಟರ್ನಲ್ ಪ್ರಮೋಷನ್ ಅಪ್ಲೈ ಮಾಡಿ, ಸ್ವಲ್ಪ ಇಂಟರ್ನಲ್ ಎಕ್ಸಾಮ್ಸ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಡಿಪೆಂಡ್ಸ್ ಆನ್ ಯಾವ ಬ್ಯಾಂಕಿಂಗ್ ನೀವು ಇರ್ತೀರಾ ಅಂತ. ಅವರು ಬ್ಯಾಂಕ್ ಇಂಟರ್ನಲ್ ಎಕ್ಸಾಮ್ಸ್ ನಡೀತಿರುತ್ತೆ. ಸೊ ಅದ್ರಲ್ಲಿ ನೀವು ಪ್ರಮೋಷನ್ ತಗೊಂಡ್ರೆ ನಿಮಗೆ ಅಲ್ಲೇ ಸಿಕ್ತು, PO ಸಿಕ್ತು. ನನಗೆ ಈಗ ನಮ್ಗಿರೋ ಸೀನಿಯರ್ಸ್ ಆಫೀಸರ್ ತುಂಬಾ ಜನ ಕ್ಲರಿಕಲ್ ಆಗಿ ಜಾಯ್ನ್ ಆಗಿ 10 years ಬೇಕು, ಆಲ್ರೆಡಿ ಸ್ಕೇಲ್ 3 ಇದ್ದಾರೆ. ಕ್ಲರಿಕಲ್ ಆಗಿ ಜಾಯ್ನ್ ಆದವರು 10 years ಬ್ಯಾಕ್ ಸ್ಕೇಲ್ 3 ಇದ್ದಾರೆ. ಫಾಸ್ಟ್ ಟ್ರ್ಯಾಕ್ ಪ್ರಮೋಷನ್ ಇರುತ್ತೆ. ಬೇರೆ ಸೆಕ್ಟರ್ಗಳ ತರ ನೀವು ಪ್ರಮೋಷನ್ಗೆ ವೆಯ್ಟ್ ಮಾಡಬೇಕು ಅಥವಾ ಲಂಚ ಅದು ಇದು ಕೊಡ್ಬೇಕು ಏನಿಲ್ಲ. ಎಕ್ಸಾಮ್ಸ್ ನಡೆಯುತ್ತೆ, ಅದು ಕೂಡ ಫೇರ್ ಆಗಿ ನಡೆಯುತ್ತೆ, ಫೇರ್ ಆಗಿ ಪ್ರಮೋಷನ್ ಸಿಗುತ್ತೆ. ಸೊ ಈಗ ಇರುವಂತ ಆಪರ್ಚುನಿಟಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಯಾರು ನೆಕ್ಸ್ಟ್ ನಿಮ್ಗೆ ಟಾರ್ಗೆಟ್ ಎಕ್ಸಾಮ್ ಏನಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಮ ಟಾರ್ಗೆಟ್ ಎಕ್ಸಾಮ್ಸ್. ಹಾಗೆ ಕೂಡ ನೆಕ್ಸ್ಟ್ 60 daysಗೆ IBPS ಕ್ಲರ್ಕಿಗೆ ನಿಮಗೆ ಏನಾದ್ರು ವೀಕ್ಲಿ ಸ್ಟಡಿ ಪ್ಲಾನ್ ಏನಾದ್ರು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಹೇಳಿ, ನಾನು ಅದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಅಂಡ್ ಆ ವಿಡಿಯೋದಲ್ಲಿ ನಾನು ಏನೇ ಸ್ಟ್ರಾಟಜಿ ಹೇಳಿದ್ರು ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ, ಯಾವಾಗ ನೀವು ಅದನ್ನ ಅಳವಡಿಸ್ಕೊಡ್ತೀರಾ ನಿಮ್ಮ ಡೈಲಿ ಚಟುವಟಿಕೆಗಳಲ್ಲಿ, ಅವಾಗ ಮಾತ್ರ ನಿಮಗೆ ಅದು ರಿಸಲ್ಟ್ ಕೊಡೋದು. ಸುಮ್ಮನೆ ತುಂಬಾ ಸ್ಟ್ರಾಟಜಿ ವಿಡಿಯೋಗಳಿದೆ, ತುಂಬಾ ಜನ ಸ್ಟ್ರಾಟಜಿ ಮಾಡ್ತಾರೆ, ಯಾವುದು ವರ್ಕೌಟ್ ಆಗಲ್ಲ ಅನ್ಲೆಸ್ ನೀವು ಅದನ್ನ ಸ್ಟ್ರಾಟಜಿ ಯೂಸ್ ಮಾಡ್ಬಿಟ್ಟು ಅದ್ರಲ್ಲೂ ಎರರ್ಸ್ ಗೊತ್ತಾಗುತ್ತೆ. ನಾನು ತುಂಬಾ ಸ್ಟ್ರಾಟಜಿಸ್ ವಿಡಿಯೋ ನೋಡಿದ್ದೆ, ನಾನು ಪ್ರಿಪರೇಷನ್ ಆಗೋಕ್ಕೂ 1 month ಮುಂಚೆ ಸ್ಟಾರ್ಟ್ ಮಾಡೋಕ್ಕೂ. ಅಂಡ್ ತುಂಬಾ ಎರರ್ಗಳಿತ್ತು. ತುಂಬಾ ಎರರ್ ಅಂದ್ರೆ ನನಗೆ ಅವ್ರು ಹೇಳೋದು ಕೆಲವೊಂದು ನಾನು ಅಪ್ಲೈ ಮಾಡಕ್ಕಾಗ್ತಿತ್ತು, ಕೆಲವೊಂದು ಅಪ್ಲೈ ಮಾಡಕ್ಕಾಗ್ತಿರ್ಲಿಲ್ಲ. ಕೆಲವೊಂದು ಆ ಸ್ಟ್ರಾಟಜಿ ಅವ್ರು ಏನ್ ಹೇಳ್ತಿರೋದು ಫಾಲೋ ಮಾಡಿದ್ರೆ ನನಗೆ ರಿಸಲ್ಟ್ ಕಾಣಿಸ್ತಿರ್ಲಿಲ್ಲ. ಅವಾಗ ನನ್ನದೇ ಆದಂತ ಚೇಂಜಸ್ ಮಾಡ್ಕೊಂಡೆ, ಅದಾದ್ಮೇಲೆ ರಿಸಲ್ಟ್ ಬರಕ್ ಶುರು ಮಾಡಿದ್ದು. ನೀವು ಈಸಿ ವೇನ ಹುಡುಕ್ಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಈಗ ನಿಮ್ಗೆ 60 days ಸ್ಟ್ರಾಟಜಿ ಮಾಡಿಕೊಟ್ರೆ ಅಂತ ಅಂದ್ರೆ ಅದನ್ನ ನೀವು ಅಪ್ಲೈ ಮಾಡಿ. 1 month ವೀಕ್ಲಿ ಕೊಡ್ತೀನಿ. 1 month ಅಪ್ಲೈ ಮಾಡ್ಬಿಟ್ಟು ನೋಡಿ ರಿಸಲ್ಟ್ ನಿಮಗೆ ಕಾಣಿಸ್ತಿದ್ಯಾ, ನಿಮಗೆ ಸ್ಪೀಡ್ ಇಂಪ್ರೂವ್ ಆಗ್ತಿದೆ, ನಿಮಗೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗ್ತಿದ್ಯಾ ಅಂತ. ಸೊ ಈ ತರ ಮಾಡ್ಕೊಂಡು ನೀವೇ ನಿಮಗೆ ಒಂದು ಯಾವಾಗ ಸಪ್ರೇಟ್ ಆಗಿ ಪರ್ಸನಲೈಸ್ ಸ್ಟ್ರಾಟಜಿ ಅಂತ ಮಾಡ್ತೀರಾ, ಡಿಡಕ್ಟ್ ಮಾಡ್ಬಿಟ್ಟು ಎಲ್ಲ ತುಂಬಾ ಸೋರ್ಸ್ಗಳು ನೋಡಿರ್ತೀರಾ, ತುಂಬಾ ಎಲ್ಲ ನೋಡ್ಬಿಟ್ಟು ನೀವು ನಿಮಗೆ ಮಾಡ್ಕೋಬೇಕು. ಅವಾಗಲೇ ನಿಮಗೆ ವರ್ಕೌಟ್ ಆಗೋದು, ಯಾವಾಗಲೇ ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗೋದು. ಅಂಡ್ ಕಾನ್ಫಿಡೆನ್ಸ್ ಇರಲಿ. ಕಾಂಪಿಟೇಷನ್ ನೀವು ಅನ್ಕೊಂಡಿರೋ ಅಷ್ಟಿಲ್ಲ, ಕಮ್ಮಿನೇ ಇದೆ. ಅಂಡ್ ಕಟ್ ಆಫ್ ಪ್ರತಿ ವರ್ಷ ನಮ್ದೇ ಕಮ್ಮಿ ಹೋಗುತ್ತೆ. ಅಂಡ್ ವೇಕೆನ್ಸಿ ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವರ್ಷ ಕೂಡ ಐ ಹೋಪ್ IBPS PO ಹೇಗೆ ಜಾಸ್ತಿ ವೇಕೆನ್ಸಿ ಕೊಟ್ಟಿದ್ದಾರೆ ಅದೇ ರೀತಿ IBPS ಕ್ಲರ್ಕ್ ಕರ್ನಾಟಕ ಸ್ಟೇಟ್ಗೆ ಜಾಸ್ತಿ ವೇಕೆನ್ಸಿ ಬರುತ್ತೆ ಅಂತ. ಅಂಡ್ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಿಮಗೆ ಸ್ಟಾರ್ಟ್ ಮಾಡ್ಬೋದು, ಆರಾಮಾಗಿ ಕ್ಲಿಯರ್ ಆಗುತ್ತೆ. ಅಂಡ್ ಡಾಕ್ಯುಮೆಂಟೇಶನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಹೇಳಿದ್ದೀನಿ, ಎಕ್ಸಾಮ್ ಬರೀಬೇಕು ಅಂದ್ರೆ ಯಾವ ಡಾಕ್ಯುಮೆಂಟ್ ಇರಬೇಕು ಅಂತ. ಒನ್ ಮೋರ್ ಡೌಟ್, ಯಾರ್ಯಾರು ಈಗ ಎಕ್ಸಾಮ್ ಲೈಕ್ ಫೈನಲ್ ಸೆಮ್ ಅಲ್ಲಿ ಇದ್ದೀರಾ ಅವರೆಲ್ಲ ರಿಸಲ್ಟ್ ಬರುತ್ತೆ ಅನ್ನೋದಿದ್ರೆ ಎಕ್ಸಾಮ್ ಟೈಮ್ ಅಷ್ಟರಲ್ಲಿ ನೀವು ಪ್ರಿಪೇರ್ ಆಗ್ಬೋದು. October 11th 12th ಇರ್ಬೋದು, ಆ ಟೈಮ್ ಅಷ್ಟರಲ್ಲಿ ನಿಮ್ದು ಫೈನಲ್ ಸೆಮ್ ರಿಸಲ್ಟ್ ಬರುತ್ತೆ ಅಂದ್ರೆ ನೀವು ಕೂಡ ಪ್ರಿಪೇರ್ ಆಗ್ಬಿಟ್ಟು ನೆಕ್ಸ್ಟ್ ಇಯರ್ ಈ ಟೈಮಲ್ಲಿ ಜಾಬ್ ತಗೊಂಡಿರ್ಬೋದು. ಈ ಚಾನಲ್ ಅಲ್ಲಿ ಫಸ್ಟ್ ಟೈಮ್ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಅವರು ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ಅಲ್ಲಿ ಡಿಸ್ಕಷನ್ ಗ್ರೂಪ್ ಇದೆ, ಡಿಸ್ಕಷನ್ ಗ್ರೂಪ್ ಇಲ್ಲಿ ಜಾಯ್ನ್ ಆದ್ರೆ ನಿಮಗೆ ಯಾವುದೇ ರೀತಿ ಡೌಟ್ ಇದ್ರೂ ಡಿಸ್ಕಷನ್ ಗ್ರೂಪ್ ಅಲ್ಲಿ ಆಲ್ರೆಡಿ 2000+ ಮೆಂಬರ್ಸ್ ಇದ್ದಾರೆ. ಐ ಕ್ಯಾನ್ ಸೇ ದ ಬಿಗ್ಗೆಸ್ಟ್ ಕಮ್ಯುನಿಟಿ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ ಇನ್ ಕರ್ನಾಟಕ. ಬ್ಯಾಂಕಿಂಗ್ ಅಂದ್ರೆ ಅದು ನಮ್ಮ ಬ್ಯಾಂಕಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಂಡ್ ಟೆಲಿಗ್ರಾಮ್ ಚಾನಲ್. ಅಲ್ಲಿ ಜಾಯ್ನ್ ಆಗಿಬಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರು ಕೇಳಿ. ಅಲ್ಲಿ ನಾನು ಬಿಸಿ ಇದ್ರು ತುಂಬಾ ಜನ ರೆಸ್ಪಾಂಡ್ ಮಾಡ್ತಾರೆ, ಅದು ಹೆಲ್ಪ್ಫುಲ್ ಆಗುತ್ತೆ.
ಸೊ ಇರೋ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನೀವು ನೆಕ್ಸ್ಟ್ ಯಾವ ಎಕ್ಸಾಮ್ ಬರೀತೀರಾ ಅದನ್ನ ಕಮೆಂಟ್ ಮಾಡಿ. ಮೀನ್ಸ್ ಟಾರ್ಗೆಟ್ ಎಕ್ಸಾಮ್ ಯಾವ್ದಿದೆ ಅಂತ. 60 ಡೇಸ್ ಸ್ಟ್ರಾಟಜಿ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಾಕ್ತೀನಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.